ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಹುಬ್ಬಳ್ಳಿಯಲ್ಲಿ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಹಾಗೂ ತಡೆಗೋಡೆ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಶಿರಗುಪ್ಪಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಬೆಣ್ಣೆಹಳ್ಳ ಸಂತ್ರಸ್ತರ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿತು. ಇದೀಗ ನ್ಯೂಸ್ 18 ವರದಿ ಫಲಶ್ರುತವಾಗಿದ್ದು 350 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸುಳ್ಳು ಹೇಳುತ್ತಲೇ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರಣಕ್ಕೆ ಕಳಸಾ ಬಂಡೂರಿ ಯೋಜನೆ ನಿಂತಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. 1,100 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಮಾಡಿ ಟೆಂಡರ್ ಸಹ ಕೊಟ್ಟಿದ್ದೇವೆ. ನಾಳೆ ಅನುಮತಿ ಕೊಟ್ರೆ ನಾಡಿದ್ದೇ ಕೆಲಸ ಮಾಡ್ತೇವೆ. ರಾಜ್ಯ ಸರ್ಕಾರದ ಕಾರಣಕ್ಕೆ ನಿಂತು ಹೋಗಿದೆ ಅಂತ ಜೋಶಿ ಹೇಳ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಯಾಕೆ ಸುಳ್ಳು ಹೇಳ್ತೀರಿ ಅಂತ ಸಿಎಂ ಕಿಡಿಕಾರಿದ್ದಾರೆ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ದಿಕ್ಕು ತಪ್ಪಿದ ಘಟನೆ ನಡೆದಿದೆ. ಲಿಂಗಸಗೂರಿನಲ್ಲಿ ನಿಗದಿ ಆಗಿದ್ದ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಆಗುವ ಬದಲು ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಇಳಿದಿದೆ. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಮೊಮ್ಮಗನ ಮದುವೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾಗ ಈ ಘಟನೆ ನಡೆದಿದೆ. ಇನ್ನು ಸಿಎಂ ಲ್ಯಾಂಡ್ ಆದ ಬಳಿಕ ಸತೀಶ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದ್ದು ಒಂದೇ ಕಂಪನಿ ಹೆಲಿಕಾಪ್ಟರ್ ಆದ ಕಾರಣಕ್ಕೆ ಪೈಲಟ್ಗೆ ಗೊಂದಲ ಉಂಟಾಗಿದೆ ಎನ್ನಲಾಗ್ತಾ ಇದೆ. ಖಾಸಗಿ ಲಘು ವಿಮಾನವೊಂದು ಪತನವಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ಸಂಭವಿಸಿದೆ. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುವಾಗ ರೆಡ್ ಬರ್ಡ್ ಕಂಪನಿಯ ವಿಮಾನ ಅಪಘಾತಕ್ಕೀಡಾಗಿದೆ. ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದೆ. ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ. ಈಗ ಯಾವುದೇ ಬಸ್ ನೋಡಿದ್ರೂ ಫುಲ್ ಇರ್ತವೆ. ಗಂಡಸರು ಬಸ್ ಹತ್ತಲು ಜಾಗವೇ ಇಲ್ಲದಂತಾಗಿದೆ ಅಂತ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ನಡೆದ ರೈಲ್ವೆ ಇಲಾಖೆ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ರಾಮನಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರು ರಾಮನ ಮೇಲಿನ ಪ್ರೀತಿಯಿಂದ ಈ ಹೆಸರಿಟ್ಟಿಲ್ಲ, ತೋರಿಕೆಗಾಗಿ ರಾಮನ ಹೆಸರು ಬಂದಿದೆ. ನನ್ನ ಹೆಸರು ಸಿದ್ದರಾಮ ಅಲ್ವಾ? ರಾಮನೂ ಇದ್ದಾನೆ, ಸಿದ್ಧನೂ ಇದ್ದಾನೆ. ನರೇಗಾ ಮರುಸ್ಥಾಪನೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೆಡಿಎಸ್ನಿಂದ ಶಾಸಕ ಜಿಟಿ ದೇವೇಗೌಡ ಅಂತರ ಕಾಯ್ದುಕೊಂಡಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ನನ್ನ ಮುಂದೆ ಪದೇ ಪದೇ ಜಿಟಿ ದೇವೇಗೌಡ ಹೆಸರನ್ನ ಹೇಳಬೇಡಿ. ಜಿಟಿ ದೇವೇಗೌಡರು ಕಾರ್ಯಕರ್ತರ ಜೊತೆ ಇಲ್ಲ. ಜಿಟಿ ದೇವೇಗೌಡರು ಯಾವಾಗ ಯಾರನ್ನ ಮೆರೆಸ್ತಾರೋ ಗೊತ್ತಿಲ್ಲ, ಇವಾಗ ಯಾರನ್ನ ಮೆರೆಸೋಕ್ ಹೋಗ್ತಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದರು. ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿ ಗುತ್ತಿಗೆಯಲ್ಲಿ ಭಾರೀ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ. ಆಂಧ್ರ ಮೂಲದ ಒಂದೇ ಕುಟುಂಬದ 8 ಜನರಿಗೆ ಕಸ ವಿಲೇವಾರಿ ಗುತ್ತಿಗೆ ನೀಡಲಾಗಿದೆ. ಹೊಸ ಮಾದರಿಯ 33 ಪ್ಯಾಕೇಜ್ ಟೆಂಡರ್ಗಳಲ್ಲಿ ಒಂದೇ ಕುಟುಂಬಕ್ಕೆ 8 ಮಂದಿಗೆ ಜಿಬಿಎ ಟೆಂಡರ್ ನೀಡಿರುವ ದಾಖಲೆ ನ್ಯೂಸ್ 18ಗೆ ಸಿಕ್ಕಿದೆ. ಪ್ರಭಾವಿ ಸಚಿವರೊಬ್ಬರ ಒತ್ತಡಕ್ಕೆ ಮಣಿದು ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಟೆಂಡರ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಬ್ಯಾನರ್ ಗಲಭೆ ಬಳಿಕ ವರ್ಗಾವಣೆ ಆಗಿದ್ದ ಐಪಿಎಸ್ ಅಧಿಕಾರಿ ವರ್ತಿಕ ಕಟಿಯಾರ್ ಕಿರಿಕ್ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಡತಗಳ ವಿಚಾರವಾಗಿ ಐಜಿಪಿ ಕಚೇರಿಯ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಬಳ್ಳಾರಿಯ ವಲಯ ಸಹಾಯಕ ಆಡಳಿತಾಧಿಕಾರಿಗೆ ವಾಟ್ಸ್ಆಪ್ ಕರೆ ಮಾಡಿರೋ ವರ್ತಿಕ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ಕಡತಗಳನ್ನು ನೀಡಿದ್ರೆ ಸಿಎಟಿನಲ್ಲಿ ಪ್ರತಿವಾದಿ ಮಾಡಲಾಗುತ್ತೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಅವರ ಸೈಟ್ ವಿವಾದ ಪ್ರಕರಣಕ್ಕೆ ಈಗ ಮೂಲ ಸೈಟ್ ಓನರ್ ಲಕ್ಷ್ಮಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವ ಅವರು, ನನಗೆ 93 ವರ್ಷ, ಹಾಸನಕ್ಕೆ ಓಡಾಡೋಕ್ಕಾಗಲ್ಲ. ಹಾಗಾಗಿ ನಾನು ದೇವರಾಜ್ಗೆ ಜಿಪಿಎ ಹೋಲ್ಡರ್ ಆಗಿ ಬರೆದುಕೊಟ್ಟಿದ್ದೇನೆ. ಆದರೆ ಯಶ್ ತಾಯಿ ಅಲ್ಲಿ ಯಾಕೆ ಬಂದರೂ ಗೊತ್ತಿಲ್ಲ. ಅವರದು ಈ ರೋಡ್ನಲ್ಲಿದೆ. ಯಶ್ ತಾಯಿ ಯಾಕೆ ನಮ್ಮ ಸೈಟ್ ಬಳಿ ಬಂದಿದ್ದಾರೆ ಗೊತ್ತಿಲ್ಲ ಅಂತ ಲಕ್ಷ್ಮಮ್ಮ ಹೇಳಿರುವಂತಹ ವಿಡಿಯೋವನ್ನ ದೇವರಾಜು ಕಡೆಯವರು ರಿಲೀಸ್ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಬಳಿ ಆದಿಮಾನವನ ಪಳೆಯುಳಿಕೆ ಪತ್ತೆಯಾಗಿದೆ. ಹಿರೇಹರ್ಲ, ಬೂದಿದಿಬ್ಬ, ಜಕ್ಕೇರುಗುಡ್ಡ, ಹುಡೇದಗುಡ್ಡದ ಬಳಿ 3 ತಜ್ಞರ ತಂಡಗಳಿಂದ ಉತ್ಖನನ ಹಾಗೂ ಸಂಶೋಧನೆ ಮಾಡುವಾಗ 5.5 ಅಡಿ ಉದ್ದದ ಆದಿಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. 5,000 ವರ್ಷಗಳ ಹಳೆಯ ಅಸ್ಥಿಪಂಜರ ಎನ್ನಲಾಗಿದೆ. ಇದರ ಜೊತೆಗೆ ಆದಿಮಾನವರು ಬಳಸ್ತಾ ಇದ್ದಂತಹ ಕೆಲ ವಸ್ತುಗಳು ಕೂಡ ಪತ್ತೆಯಾಗಿವೆ. ಬಿಹಾರದಲ್ಲಿ ಮತ್ತೊಂದು ಕ್ರೂರ ಘಟನೆ ನಡೆದಿದೆ. ದರ್ಭಾಂಗ ಜಿಲ್ಲೆಯಲ್ಲಿ ಆಟವಾಡ್ತಾ ಇದ್ದಂತಹ 6 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ
ಹತ್ಯೆ ಮಾಡಲಾಗಿದೆ. ದರ್ಭಾಂಗ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುಷ್ಕೃತ್ಯ ನಡೆದಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ 22 ವರ್ಷದ ಆರೋಪಿ ವಿಕಾಸ್ ಮಹಾತೋ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಘಟನೆ ಖಂಡಿಸಿ ಜನರು ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ದು, ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದೆ. 3 ಮಕ್ಕಳ ಕುಟುಂಬದ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮದುವೆ ಅನ್ನೋದು ಸಾಮಾಜಿಕ ಕರ್ತವ್ಯವಾಗಿದೆ. 19 ರಿಂದ 25 ವರ್ಷದೊಳಗಿನ ವಿವಾಹ ಮತ್ತು 3 ಮಕ್ಕಳನ್ನ ಹೊಂದುವುದು ದಂಪತಿಗಳನ್ನ ಆರೋಗ್ಯಕರವಾಗಿ ಮತ್ತು ಸಂತೋಷದಾಯಕವಾಗಿಸುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಕಾನೂನು ಸಮರ ಸಾರಿದೆ. ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ಜಡ್ಜ್ ಮುಂದೆ ನಿಂತು ಸ್ವತಃ ತಾವೇ ವಾದ ಮಾಡ್ತಿದ್ದಾರೆ. 3 ದಿನಗಳ ಹಿಂದೆ ಚುನಾವಣಾ ಆಯೋಗದ ವಿರುದ್ಧ ಸಾಲು ಆರೋಪ ಮಾಡಿ ಎಸ್ಐಆರ್ ಪ್ರಕ್ರಿಯೆಗೆ ತಡೆ ನೀಡಬೇಕೆಂದು ಒತ್ತಾಯಿಸಿದರು. ನಾಳೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದ್ದು, ಸಿಎಂ ಮಮತಾ ಬ್ಯಾನರ್ಜಿ ವಾದ ಮಂಡಿಸಲಿದ್ದಾರೆ. ರಷ್ಯಾದ ಹಾಸ್ಟೆಲ್ ಚಾಕು ಇರಿತ ದಾಳಿಯಲ್ಲಿ ಭಾರತೀಯ ಮೂಲದ 4 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ರಷ್ಯಾದ ಉಫಾ ನಗರದಲ್ಲಿರುವಂತಹ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿನ ಹಾಸ್ಟೆಲ್ಗೆ ನುಗ್ಗಿದ ದುಷ್ಕರ್ಮಿಯೊಬ್ಬ ವಿದ್ಯಾರ್ಥಿಗಳಿಗೆ ಚಾಕು ಇರಿದಿದ್ದಾನೆ. ದಾಳಿಯನ್ನ ತಪ್ಪಿಸಲು ಬಂದಂತಹ ಪೊಲೀಸರಿಗೂ ಚಾಕುವನ್ನು ಚುಚ್ಚಿದ್ದಾನೆ. ಭಾರತೀಯ ಮೂಲದ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾಳಿಕೋರನನ್ನ ಪೊಲೀಸರು ಬಂಧಿಸಿದ್ದು, ಈತನಿಗೆ ನಿಷೇಧಿತ ನವನಾಜಿ ಸಂಘಟನೆಯೊಂದಿಗೆ ಸಂಪರ್ಕ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧ ಅಂಡರ್-19 ವಿಶ್ವಕಪ್ ಗೆದ್ದ ಭಾರತ ತಂಡ ತವರಿಗೆ ವಾಪಸ್ಸಾಗಿದೆ. ಜಿಂಬಾಬ್ವೆಯಿಂದ ಭಾರತಕ್ಕೆ ಆಗಮಿಸಿದ ವಿಶ್ವ ಚಾಂಪಿಯನ್ಸ್ಗೆ ಮುಂಬೈನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರರಿಗೆ ಕುಟುಂಬಸ್ಥರು ಮತ್ತು ಅಧಿಕಾರಿಗಳು ವೈಭವದ ಸ್ವಾಗತ ಕೋರಿ ಅಭಿನಂದನೆ ಸಲ್ಲಿಸಿದರು. ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ವಿಚಾರ ಕಳೆದ 3-4 ದಿನಗಳಿಂದ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿತು. ವರ್ಷದಲ್ಲಿ 2 ಬಾರಿ ದರ ಹೆಚ್ಚಳದ ಬಗ್ಗೆ ಜನಾಕ್ರೋಶ ವ್ಯಕ್ತವಾಗಿತ್ತು. ಈ ವಿಚಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಂಘರ್ಷವನ್ನೇ ಸೃಷ್ಟಿಸಿತ್ತು. ಆದರೆ ಈ ಸಂಘರ್ಷಕ್ಕೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ನಾಳೆ ಬೆಲೆ ಏರಿಕೆಗೆ ತುದಿಗಾಲಲ್ಲಿ ನಿಂತಿದ್ದಂತಹ ಬಿಎಂಆರ್ಸಿಎಲ್ಗೆ ಸಂದೇಶ ಕಳಿಸಿದೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ to reduce financial burden on the state government. ಕೇಂದ್ರ ಸರ್ಕಾರಕ್ಕೆ ನನಗೆ ಇಬ್ರು ಸೇರಿ ಎಲ್ಲ ಎಂಪಿಗಳು ಕಾಗದ ಬರೀತಾರೆ. 3 ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ 400 ಕೋಟಿ ರೂಪಾಯಿ ಬಿಎಂಆರ್ಸಿಎಲ್ಗೆ ಈಗಲೂ ಕೂಡ ಪೆಂಡಿಂಗ್ ಇದೆ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಡಿಸಿಷನ್ ಕಣ್ಣು ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡೋದನ್ನ ನಿಲ್ಲಿಸಬೇಕು. ನಮ್ಮ ಮೆಟ್ರೋ ಬೆಂಗಳೂರಿನ ಟ್ರಾಫಿಕ್ ಜಂಜಾಟದ ಮಧ್ಯೆ ರಿಲೀಫ್ ಕೊಟ್ಟಿದ್ದ ಸಾರಿಗೆ. ಮೆಟ್ರೋದಲ್ಲಿ ಓಡಾಟ ಅಷ್ಟು ಸುಲಭವಲ್ಲ. ಜೇಬು ಗಟ್ಟಿಯಾಗಿದ್ರೆ ಮಾತ್ರ ನಮ್ಮ ಮೆಟ್ರೋದಲ್ಲಿ ಓಡಾಡೋಕ್ಕಾಗೋದು. ದೇಶದ ಅತಿ ದುಬಾರಿ ಮೆಟ್ರೋ ಪ್ರಯಾಣ ಅಂದ್ರೆ ಅದು ಬಿಎಂಆರ್ಸಿಎಲ್ನ ನಮ್ಮ ಮೆಟ್ರೋ ಪ್ರಯಾಣ. ಕಳೆದ ವರ್ಷ 71% ದರ ಏರಿಕೆಯಾಗಿದ್ದು, ನಾಳೆಯಿಂದ ಮತ್ತೆ 5% ಟಿಕೆಟ್ ದರ ಹೆಚ್ಚಳಕ್ಕೆ ನಿರ್ಧರಿಸಲಾಗಿತ್ತು. ಇದೇ ವಿಚಾರವಾಗಿ ಕಳೆದೊಂದು ವಾರದಿಂದ ಭಾರೀ ರಾಜಕೀಯ ಜಟಾಪಟಿ, ವಾಕ್ಸಮರ, ಹೋರಾಟ ನಡೆದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ದರ ಏರಿಕೆ ಪ್ರಸ್ತಾಪಕ್ಕೆ ಬ್ರೇಕ್ ಬಿದ್ದಿದೆ. ಭಾರೀ ವಿರೋಧ ವ್ಯಕ್ತವಾಗ್ತಿದ್ದಂತೆ ಕೇಂದ್ರದಿಂದ ಬಿಎಂಆರ್ಸಿಎಲ್ ಎಂಡಿಗೆ ಮೇಲ್ ಮೂಲಕ ಮಾಹಿತಿ ಬಂದಿದ್ದು, ದರ ಹೆಚ್ಚಳ ಪ್ರಸ್ತಾವನೆಯನ್ನ ತಡೆಹಿಡಿಯಲಾಗಿದೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ತಿಳಿಸುವುದೇನೆಂದರೆ, ದಿನಾಂಕ 5 ಫೆಬ್ರವರಿ 2026ರಂದು ಪ್ರಕಟಿಸಿದ್ದ ಪ್ರಕಟಣೆಯಲ್ಲಿ ದಿನಾಂಕ 9 ಫೆಬ್ರವರಿ 2026ರಿಂದ ವಾರ್ಷಿಕ ಸ್ವಯಂಚಾಲಿತ ದರ ಜಾರಿಗೆ ಬರಲಿದೆ ಎಂದು ತಿಳಿಸಲಾಗಿತ್ತು. ಆದರೆ ಈ ನಿರ್ಧಾರವನ್ನ ಮುಂದಿನ ಆದೇಶಗಳ ತನಕ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪರಿಷ್ಕೃತ ದರ ಕುರಿತು ಅಂತಿಮ ನಿರ್ಧಾರವನ್ನ ನಿರ್ದೇಶಕರ ಮಂಡಳಿಯ ಪರಿಶೀಲನೆಯ ನಂತರ ಪ್ರಕಟಿಸಲಾಗುವುದು. ಬಿಎಂಆರ್ಸಿಎಲ್ ಬೆಂಗಳೂರು ನಾಗರಿಕರಿಗೆ ಸುರಕ್ಷಿತ, ನಂಬಿಕಸ್ಥ ಮತ್ತು ಕೈಗೆಟುಕುವ ಮೆಟ್ರೋ ಸೇವೆಗಳನ್ನು ಒದಗಿಸಲು ಸದಾ ಬದ್ಧವಾಗಿದೆ. ಸಾರ್ವಜನಿಕ ಸಂಪರ್ಕಾಧಿಕಾರಿ, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ. ಹೀಗಂತ ಬಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದ್ದು, ಪ್ರಯಾಣಿಕರು ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೆಟ್ರೋ ಟಿಕೆಟ್ ಫೈಟ್. ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ.
ದರ ಏರಿಕೆಯನ್ನ ಕೇಂದ್ರ ಸರ್ಕಾರ ಮಾಡೋದು ಅಂತ ಸಿಎಂ ಡಿಸಿಎಂ ಆರೋಪಿಸಿದ್ರು. ಈ ಬೆನ್ನಲ್ಲೇ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ತಪ್ಪು ಮಾಹಿತಿ ಕೊಟ್ಟು ಸುಳ್ಳು ಆರೋಪ ಮಾಡ್ತಿದೆ ಅಂತ ತಿರುಗೇಟು ಕೊಟ್ಟಿದ್ರು. ಅಲ್ಲದೆ ರಾಜ್ಯ ಸರ್ಕಾರದ ದರ ಏರಿಕೆಗೆ ಕೇಂದ್ರ ಕಡಿವಾಣ ಹಾಕುತ್ತೆ, ದರ ಹೆಚ್ಚಳವಾಗಲ್ಲ ಅಂತ ನಿನ್ನೆಯಷ್ಟೇ ಹೇಳಿದ್ರು. ಅಲ್ಲದೆ ಎಕ್ಸ್ನಲ್ಲಿ ಟ್ವೀಟ್ ಕೂಡ ಮಾಡಿದ್ರು. ಆದ್ರೆ ಇದೆಲ್ಲವೂ ಸುಳ್ಳಾಗಿದೆ. ಈ ಮಧ್ಯೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮೆಟ್ರೋ ದರ ನಿಗದಿ ಕಮಿಟಿ ಮುಂದೆ ದರ ಹೆಚ್ಚಳಕ್ಕೆ ಪ್ರಸ್ತಾಪ ಸಲ್ಲಿಸಿರುವ ದಾಖಲೆ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಸದ್ಯದ ಆರ್ಥಿಕ ಪರಿಸ್ಥಿತಿ ಕಾರಣಕ್ಕೆ ರಾಜ್ಯ ಸರ್ಕಾರ ಕೊಡ್ತಿರೋ ಅನುದಾನ ಇನ್ನು ಮುಂದೆ ಕೊಡಲಾಗುವುದಿಲ್ಲ ಎಂದಿರೋ ವಿಚಾರವನ್ನ ಉಲ್ಲೇಖಿಸಿದ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ನಮ್ಮ ಮೆಟ್ರೋಗೆ ನೀಡುವ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಸಮರ್ಪಕವಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವ್ರು ಖಾಲಿ ಟ್ರಂಕ್ ಆಗೋಗಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಇನ್ನು ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ದರ ಏರಿಕೆ ಮಾಡಿ ಅಂತ ಕೇಳ್ತಾರೆ. ನಾಳೆ ಬರಬೇಕಾಗಿರುವಂಥ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾಕೆ ಅದನ್ನು ಕಡಿಮೆ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇಲ್ಲ. ಮೆಟ್ರೋ ಟಿಕೆಟ್ ದರ ಹೆಚ್ಚಳ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಾದ ಪ್ರತಿವಾದ ಏನು ಅನ್ನೋದನ್ನ ನೋಡೋದಾದ್ರೆ, ಮೆಟ್ರೋ ದರ ಏರಿಕೆಗೆ ರಾಜ್ಯವೇ ಕಾರಣ ಅಂತ ಬಿಜೆಪಿ ವಾದಿಸಿದ್ರೆ ಇಲ್ವೇ ಇಲ್ಲ. ಟಿಕೆಟ್ ದರ ನಿಗದಿ ಕೇಂದ್ರದಿಂದ ಆಗಿರುತ್ತೆ ಅಂತಿದೆ ಕಾಂಗ್ರೆಸ್. ಬಿಎಂಆರ್ಸಿಎಲ್ ಮಂಡಳಿಯಲ್ಲಿ ರಾಜ್ಯಕ್ಕೆ ಬಹುಮತವಿದ್ದು ಇವರದ್ದೇ ಫೈನಲ್ ಅಂತ ಬಿಜೆಪಿ ಹೇಳಿದ್ರೆ, ಕೇಂದ್ರದ ನಿಯಮಗಳಡಿ ಕಮಿಟಿ ಕೆಲಸ ಮಾಡುತ್ತದೆ, ಅದು ನಮ್ಮ ಕೈಯಲ್ಲಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಆದರೂ ದರ ಏರಿಕೆಯನ್ನ ತಡೆಯೋ ಅಧಿಕಾರ ರಾಜ್ಯಕ್ಕಿತ್ತು ಅಂತ ಬಿಜೆಪಿ ಹೇಳಿದ್ರೆ, ಇದರಲ್ಲಿ ನಮ್ಮ ಪಾತ್ರವಿಲ್ಲ ಅಂತ ರಾಜ್ಯ ಸರ್ಕಾರ ಸಮರ್ಥಿಸಿಕೊಂಡಿದೆ. ಅಲ್ಲದೆ ಎಫ್ಎಫ್ಸಿ ವರದಿ 7 ತಿಂಗಳು ಮುಚ್ಚಿಟ್ಟು ಈಗ ಬಿಡುಗಡೆ ಮಾಡಿದೆ ಅಂತ ಬಿಜೆಪಿಗರು ಹೇಳಿದ್ರೆ, ಹಾಗೆಲ್ಲ ಏನೂ ಇಲ್ಲ, ವಿರೋಧ ಪಕ್ಷಗಳು ತಪ್ಪು ಮಾಹಿತಿ ಹರಡುತ್ತಿವೆ ಅಂತ ತಿರುಗೇಟು ಕೊಟ್ರು. ಇನ್ನೂ ಶಕ್ತಿ ಹೊರೆ ಕಡಿಮೆ ಮಾಡಲು ಮೆಟ್ರೋ ಪ್ರಯಾಣಿಕರಿಗೆ ಬರೆ ಅಂತ ಬಿಜೆಪಿ ಆರೋಪಿಸಿದೆ. ಆದರೆ ಈ ಬಗ್ಗೆ ನೀವು ಸಂಸತ್ತಿನಲ್ಲಿ ಯಾಕೆ ಪ್ರಶ್ನಿಸಲಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ, ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು. ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡೋದು. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯಿತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅದೇ ಅಧಿಕೃತ ಆದೇಶ ಬರಬೇಕಲ್ಲ. ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನೇ ಮಾಡಿದ್ದಾರೆ ಅಂದರೆ ಎವರಿ ಇಯರು 5% ಜಾಸ್ತಿ ಮಾಡಬೇಕು ಅಂತ. ಈಗೇನಾಗಿದೆ, ಲಾಸ್ಟ್ ಇಯರೇ ಒಂದು 71% ರೈಸ್ ಆಗೋಗಿದೆ. ಸೊ ಡೆಫಿನೆಟ್ ಆಗಿ ಅದು ರೋಲ್ ಬ್ಯಾಕ್ ಆಗಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಏನಿಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರು ಬೈ ಫ್ಯಾಕ್ಸೋ ಅಥವಾ ಮೇಲೋ ನಾವು ಇದು ಕೇಂದ್ರ ಈ ಬೋರ್ಡ್ ಏನಿದೆ, BMRCL ಬೋರ್ಡ್ ಏನಿದೆ, ಇದನ್ನ ಹೋಲ್ಡ್ ಮಾಡಿ ಅಂತ ಒಂದು ಲೆಟರ್ ಹೋದ್ರೆ 2 ನಿಮಿಷಕ್ಕೆ ಹೋಲ್ಡ್ ಆಗುತ್ತೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಸಂಸ್ಥೆ. ಅದನ್ನ ನಮ್ಮ ಮೇಲೆ ಇದು ತಪ್ಪು ತೋರಿಸೋದಕ್ಕೆ ಕೆಲವು ಎಂಪಿಗಳಿದ್ದಾರೆ, ಬೆಂಗಳೂರಿನ ಎಂಪಿಗಳು ಇದೇ ಕೆಲಸ ಮಾಡ್ತಾ ಇರ್ತಾರೆ. ಈಗ CM ಹೇಳೋಂಗಿದೆ, ಅವರು ಕೇಂದ್ರ ಸರ್ಕಾರ ಇದೆಯಲ್ಲ, ಇವರು ಎಂಪಿಗಳಲ್ವಾ, ಹೇಳಿ ಕಡಿಮೆ ಮಾಡಿಸ್ಬೋದಲ್ಲ. ನರೇಂದ್ರ ಮೋದಿ ಮುಂದೆ ನಿಂತು ಮಾತಾಡುವಂಥ ತಾಕತ್ತೇ ಇಲ್ಲ ಇವರಿಗೆ. ಸುಮ್ಮನೆ ಇಲ್ಲಿ ಪೇಪರಲ್ಲಿ ಟಿವಿಗಳ ಮುಂದೆ, ಪ್ರಿಂಟ್ ಮೀಡಿಯಾ ಪ್ರೆಸ್ನವ್ರ ಮುಂದೆ ಮಾತಾಡ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತಾರೆ ಅಷ್ಟೇ. ಡೆಲ್ಲಿನಲ್ಲಿ ಮಾತಾಡಲಿ ಇದ್ರ ಬಗ್ಗೆ,
ಯಾಕೆ ಮಾತಾಡೋದಿಲ್ಲ ಇವರು? ಇಷ್ಟೆಲ್ಲ ಜಟಾಪಟಿ ಮಧ್ಯೆ ಮೆಟ್ರೋ ದರ ಪರಿಷ್ಕರಣೆ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದ್ರು. ದರ ನಿಗದಿ ಕಮಿಟಿ ಮುಂದೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಪ್ರಸ್ತಾಪಿಸಿದ ಅಂಶಗಳನ್ನ ತನ್ನ ಟೀ ಶರ್ಟ್ ಮೇಲೆ ಪ್ರಿಂಟ್ ಮಾಡಿರೋ ಟೀ ಶರ್ಟ್ ಧರಿಸಿ ಪ್ರಯಾಣಿಕರಿಗೆ ವಿವರಿಸಿದ್ರು. ಮೆಟ್ರೋ ದರ ಏರಿಕೆ ಬಗ್ಗೆ ತೇಜಸ್ವಿ ಸೂರ್ಯ ಆಕ್ಷೇಪ ಹಿನ್ನೆಲೆಯಲ್ಲಿ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಂಸದರ ತುರ್ತು ನಿರ್ಗಮನ ತಂತ್ರ ಶುದ್ಧ ಬೂಟಾಟಿಕೆ ಅಂತ ಕಾಂಗ್ರೆಸ್ ಹರಿಹಾಯ್ದಿದೆ. ಬಿಎಂಆರ್ಸಿಎಲ್ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಆದರೆ ನಾಳೆ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ಇದ್ದು ಮುಂದಿನ ನಡೆ ಬಗ್ಗೆ ನಿರ್ಧಾರವಾಗಲಿದೆ. ಪ್ರಗತಿ ಶೆಟ್ಟಿ ಜೊತೆ ಕಾರ್ತಿಕ್ ಕುಮಟಾ, ನ್ಯೂಸ್ 18 ಬೆಂಗಳೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಬೇಗುದಿಗೆ ಸದ್ಯಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಧಿವೇಶನದ ಅವಧಿಯಲ್ಲಿ ಅಲ್ಪ ವಿಚಾರ ಬಿದ್ದಿದ್ದಂತಹ ಚರ್ಚೆಗೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಡೋಸ್ ಓವರ್ ಡೋಸ್ ಆದಂತಿದೆ. ಹೀಗಾಗಿ ಕುರ್ಚಿ ಕದನದ ಚರ್ಚೆ ಮಾರ್ಧನಿಸೋಕೆ ಶುರುವಾಗಿದೆ. ಅಲ್ಲದೆ ಈ ಮಧ್ಯೆ ಲಿಂಗಾಯತ ಪ್ರಾತಿನಿಧ್ಯದ ಚರ್ಚೆಯೂ ಜೋರಾಗಿ ನಡೀತಾ ಇದೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇನೆ ಎಲ್ಲ ನಿಂತಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನುವಾಗಲೇ ಸಖತ್ ಬಾಂಬ್ ಇಟ್ಟವರು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ. ನಮ್ಮಪ್ಪನೇ ಮುಖ್ಯಮಂತ್ರಿ ಅನ್ನುತ್ತಲೇ ಸಿದ್ದು ಹಾಗೂ ಡಿಕೆ ಬಣಗಳಲ್ಲಿ ತಲ್ಲಣ ಎದ್ದಿತ್ತು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಎಂ ಬಜೆಟ್ ತಯಾರಿಯಲ್ಲಿದ್ದಾರೆ. ಡಿಕೆ ಆಪ್ತರು ಟೀಕೆ ಮಾಡ್ತಾನೇ ಇದ್ದಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕೆಂಬ ಡಿಕೆಶಿ ಟೀಮ್ಗೆ ಹೆವಿ ಡೋಸ್ ಕೊಟ್ಟ ಕಾರಣಕ್ಕೆ ಈಗ ಎಲ್ಲವೂ ಕುತೂಹಲ. ಕಾಂಗ್ರೆಸ್ನಲ್ಲಿ ಯತೀಂದ್ರ ಮಾತನ್ನ ಕೆಲವರು ಒಪ್ಪುತ್ತಿದ್ದಾರೆ, ಇನ್ನೂ ಕೆಲವರು ಒಪ್ಪುತ್ತಿಲ್ಲ. ಯತೀಂದ್ರ ಹೇಳಿಕೆಗಳಿಗೆಲ್ಲ ಮಹತ್ವ ಬೇಡವೇ ಬೇಡ, ಹೈಕಮಾಂಡ್ ಅಷ್ಟೇ ನಮಗೆ ಮುಖ್ಯ ಅಂತಿದ್ದಾರೆ. ಅದರ ಪಕ್ಷಕ್ಕೆ ಹೊರತ ಈಗಾಗಲೇ ಆಗಿದೆ. ಈ ಥರದ ಚರ್ಚೆಗಳು ಸಾರ್ವಜನಿಕರಾದರೆ ಪಕ್ಷಕ್ಕೆ ನಷ್ಟ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ತಾರೆ. ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ ಒಪ್ಪಂದ ಆಗಿದೆಯಾ, ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿದಾರ? ಅಲ್ಲ, ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು. ನೋಡಿ, ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ಅದರ ಪ್ರಕಾರ ನಾನು ಹೋಗ್ತೀನಿ. ಮತ್ತು DCM ಅವರು ಹೇಳಿದ್ದಾರೆ. ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ ಅಧಿವೇಶನ ಮೊನ್ನೆ ತಾನೇ ಆಯಿತು. ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನ ನಾವು ಎದುರಿಸಿದ್ದೇವೆ. ಎಲ್ಲಾದರೂ ಒಂಚೂರು ಗುಂಪುಗಾರಿಕೆ ಭಿನ್ನಮತ ಏನಾದರೂ ಕಾಣ್ತಾ ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ಒಂದಾಗಿದ್ದೇವೆ. ಈ ವಿಷಯದ ಬಗ್ಗೆ ನಾವು ಯಾರೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅದೇನೇ ಇದ್ದರೂ ಕೂಡ ಅದು ಪಕ್ಷದ ವರಿಷ್ಠರ ತೀರ್ಮಾನ ಅನುಸಾರ ನಡೀತದೆ. ಪಕ್ಷದ ವರಿಷ್ಠರು ಕೂಡ ಏನಿದ್ರ ಬಗ್ಗೆ ಏನೂ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನೋ ಯಾವುದೇ ರೀತಿಯ ಅದಕ್ಕೆ ಅವಕಾಶನೇ ಇಲ್ಲ ನನ್ನ ಪ್ರಕಾರ. ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಪ್ರಾತಿನಿಧ್ಯ, ಸ್ಥಾನಮಾನ, ಉನ್ನತ ಹುದ್ದೆ ಮೇಲೆ ಕಣ್ಣು. ಸಮುದಾಯಗಳ ಪ್ರತ್ಯೇಕ ಸಭೆ, ಪ್ರತ್ಯೇಕವಾದ. ಮೊನ್ನೆ ವಿಧಾನಸಭೆ ವಿಶೇಷ ಅಧಿವೇಶನ ನಡೆಯುವಾಗಲೂ ಆಯಾ ಸಮುದಾಯಗಳ ನಾಯಕರು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಅಧಿಕಾರ ಬದಲಾವಣೆ ಆಗೋದಾದ್ರೆ ಆ ವೇಳೆ ಒಂದಷ್ಟು ಸ್ಥಾನಮಾನಕ್ಕೆ ಆಗ್ರಹಿಸಿರುವಂತಹ ಸಭೆಗಳೂ ಆಗಿದ್ವು. ಮೊನ್ನೆ ಸಭೆ ಆಗಿದ್ದನ್ನ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಮರ್ಥಿಸಿಕೊಂಡ್ರು. ಲಿಂಗಾಯತ ಶಾಸಕರು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮಗೆ ಸಿಗಬೇಕಾಗಿರುವುದು ಸಿಗಲೇಬೇಕು ಎಂಬ ಸಂದೇಶ ರವಾನಿಸಿದ್ದಾರೆ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ. ನಮ್ದು ಬೇಡಿಕೆ ಆಗಿದೆ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು. ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಎಂಬಿ ಪಾಟೀಲರ ಮಾತಿಗೆ ದನಿಗೂಡಿಸುತ್ತಾ ಮತ್ತೋರ್ವ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ದಲಿತ ಸಮುದಾಯ, ಲಿಂಗಾಯತ ಸಮುದಾಯದ ನಾಯಕರು ಸಭೆ ಮಾಡಿದ್ದು ನಿಜ. ಬಜೆಟ್ನಲ್ಲಿ ಅನುದಾನಕ್ಕೆ ಬೇಡಿಕೆ ಇಡೋದಷ್ಟೇ ಅಜೆಂಡಾ ಆಗಿತ್ತು ಅಂದ್ರು. ಅದು ಮುಖ್ಯಮಂತ್ರಿಗೋಸ್ಕರ ಸಭೆ ಆಗಿಲ್ಲ, ಅದು SC/ST ಅನುದಾನ ಬಗ್ಗೆ ಸಭೆ ಆಗಿದೆ. ಅವ್ರದ್ದು ಡೆವಲಪ್ಮೆಂಟ್ ಆಗಿದೆ, ಅದು ಮುಖ್ಯಮಂತ್ರಿ ಬೇಕಂತ ಯಾರು ಕ್ಲೇಮ್ ಮಾಡಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕುರ್ಚಿ ಕಿತ್ತಾಟದ ವಿಚಾರ ಬೇಸರ ತರಿಸಿದೆ. ಮೊದಲಿನ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ಅಂತ ಠಕ್ಕರ್ ಕೊಟ್ರು. ನಾನು ಸಿದ್ದರಾಮಯ್ಯನವರು ನಾವೆಲ್ಲ 40 ವರ್ಷದಿಂದ ಹತ್ತಿರದಲ್ಲಿ ಕೆಲಸ ಮಾಡಿದವರು. ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸಂಧಿಸ್ತಾ ಇಲ್ಲ. ಹೀಗೆ ಅಧಿಕಾರ ಹಂಚಿಕೆ ಬಗ್ಗೆ ಏನು ಇಲ್ಲ ಅನ್ನುವಾಗಲೇ ಎಲ್ಲವೂ ನಡೀತಾ ಇದೆ. ಬಜೆಟ್ ಬ್ಯುಸಿಯಲ್ಲಿರುವ ಸಿಎಂ ತಮ್ಮ ಮಗನ ಬಗ್ಗೆಯೂ ಮಾತನಾಡ್ತಾ ಇಲ್ಲ. ಡಿಕೆ ಟೀಮ್ ಗುರಿಗೆ ತುತ್ತಾಗಿರುವ ಯತೀಂದ್ರ ಕೂಡ ಈಗ ಸೈಲೆಂಟ್. ಮುಂದೆ ಯಾವ ಹಾದಿಗೆ ಹೋಗಿ ಏನಾಗುತ್ತೋ ಅನ್ನೋದೇ ಕೌತುಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರೋ ಒಂದೊಂದು ಏಟಿಗೂ ಶತ್ರು ರಾಷ್ಟ್ರ ವಿಲವಿಲ ಅಂತ ಒದ್ದಾಡ್ತಿದೆ. ಆಪರೇಷನ್ ಸಿಂಧೂರ ದಾಳಿಯಿಂದ ಪಾಕಿಸ್ತಾನ ಇನ್ನೂ ಚೇತರಿಸಿಕೊಂಡಿಲ್ಲ. ಇದರ ಜೊತೆಗೆ ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿ ಮರ್ಮಾಘಾತ ನೀಡಿತ್ತು. ಇದೀಗ ಈ ವಿಚಾರದಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಸಿಂಧು ಒಪ್ಪಂದ ರದ್ದು ಬೆನ್ನಲ್ಲೇ ಪಾಕ್ಗೆ ಬಿಗ್ ಶಾಕ್. ಚೆನಾಬ್ ಜಲವಿದ್ಯುತ್ ಕಾಮಗಾರಿ ಆರಂಭಿಸಿದ ಕೇಂದ್ರ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಆಪರೇಷನ್ ಸಿಂಧೂರ್ ಏಟಿನಿಂದ ಹೊರಬರಲು ಹೆಣಗಾಡ್ತಿರೋ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಇದೀಗ ಚೆನಾಬ್ ನದಿಯ ಸಂಕಟ ಶುರುವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿಯಲ್ಲಿ 5,129 ಕೋಟಿ ರೂಪಾಯಿಗಳ ಮೆಗಾ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಕೆಲಸವನ್ನ ಪ್ರಾರಂಭಿಸಿದೆ. ಸಿಂಧೂ ಜಲ ಒಪ್ಪಂದ ರದ್ದುಗೊಳಿಸಿದ ನಂತರ ನರೇಂದ್ರ ಮೋದಿ ಸರ್ಕಾರದಿಂದ ಹಸಿರು ನಿಶಾನೆ ಪಡೆದ ಮೊದಲ ಹೊಸ ಯೋಜನೆ ಇದಾಗಿದೆ. ಏನಿದು ಚೆನಾಬ್ ಹೈಡ್ರೋ ಪ್ರಾಜೆಕ್ಟ್ ಅನ್ನೋದನ್ನ ನೋಡೋದಾದ್ರೆ, ಚೆನಾಬ್ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟುವ ಯೋಜನೆಯಾಗಿದ್ದು, ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಯ ಸಾವಲ್ಕೋಟ್ನಲ್ಲಿ ಜಲವಿದ್ಯುತ್ ಯೋಜನೆ ಹೆಸರಲ್ಲಿ ಡ್ಯಾಂ ನಿರ್ಮಾಣ. ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಜಲವಿದ್ಯುತ್ ನಿಗಮದಿಂದ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ 5,129 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಆಹ್ವಾನಿಸಲಾಗಿದೆ. ಈ ಮೂಲಕ 1,856 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಹೊಂದಲಾಗಿದೆ. ಈ ಪ್ರದೇಶದ ಅತಿದೊಡ್ಡ ಜಲವಿದ್ಯುತ್ ಯೋಜನೆ ಇದಾಗಿದ್ದು, ಜಲಾಶಯ ನಿರ್ಮಾಣವಾದರೆ ಪಾಕಿಸ್ತಾನಕ್ಕೆ ಹರಿಯೋ ನೀರಿಗೆ ಬ್ರೇಕ್ ಬೀಳಲಿದೆ. ಉಧಂಪುರ ಮತ್ತು ರಾಂಬನ್ ಜಿಲ್ಲೆಗಳಲ್ಲಿ ಈ ಮೆಗಾ ಯೋಜನೆ ನಿರ್ಮಾಣವಾಗಲಿದ್ದು, ಚೆನಾಬ್ ನದಿಯಲ್ಲಿ ಬಾಗ್ಲಿಹಾರ್ ಯೋಜನೆಯ ಮೇಲ್ಭಾಗ ಮತ್ತು ಸಲಾರ್ ಯೋಜನೆಯ ಕೆಳಭಾಗದ ನಡುವೆ ಜಲಾಶಯ ನಿರ್ಮಿಸಲಾಗ್ತಾ ಇದೆ. ಯೋಜನೆ ಪೂರ್ಣಗೊಳ್ಳಲು 9 ವರ್ಷಗಳ ಕಾಲಾವಕಾಶ ಅಗತ್ಯವಿದೆ ಎನ್ನಲಾಗಿದೆ. ಸಾವಲ್ಕೋಟ್ ಮಾತ್ರವಲ್ಲದೆ ಕೇಂದ್ರವು ಚೆನಾಬ್ ನದಿ ಪಾತ್ರದಲ್ಲಿ 4 ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಂಡಿದೆ. ಡಿಸೆಂಬರ್ 2026ರೊಳಗೆ ಪಕಲ್ದುಲ್ ಮತ್ತು ಕಿರು ಯೋಜನೆಗಳ ಕಾರ್ಯಾರಂಭ ಮಾಡಲಿದೆ. ಮಾರ್ಚ್ 2028ರೊಳಗೆ ಕ್ವಾರ್ ಯೋಜನೆ ಮತ್ತು ರಾಟ್ಲೆ ಅಣೆಕಟ್ಟಿನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ 4 ಯೋಜನೆಗಳು ಪೂರ್ಣಗೊಂಡಲ್ಲಿ ನೆರೆಯ ಪಾಕಿಸ್ತಾನದಲ್ಲಿ ಕೃಷಿ ಇರಲಿ, ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗೋದ್ರಲ್ಲಿ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಶ್ವದ ದೊಡ್ಡಣ್ಣ ಅಮೆರಿಕ ಶುರು ಮಾಡಿದ ಟ್ರೇಡ್ ವಾರ್ನಿಂದಾಗಿ ಭಾರತದ ವ್ಯಾಪಾರದ ಸ್ವರೂಪವೇ ಬದಲಾಗಿದೆ. ಟ್ರಂಪ್ ರಂಪಾಟದಿಂದ ಹೊರಬರಲು EU ಜೊತೆ ಭಾರತ ಒಪ್ಪಂದ ಆಗಿದ್ದಾಯಿತು. ಇದೀಗ ಮಲೇಷ್ಯಾ ಕೂಡ ಭಾರತದ ಜೊತೆ ಹೆಜ್ಜೆ ಹಾಕುವ ನಿರ್ಧಾರಕ್ಕೆ ಬಂದಿದೆ. ಅಮೆರಿಕ ಜೊತೆಗೆ ಹೊಸದಾಗಿ ಸುಂಕ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಭಾರತ ಮಲೇಷ್ಯಾದಲ್ಲಿ ಹಲವು ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಂಡಿದೆ. 2 ದಿನ ಮಲೇಷ್ಯಾ ಪ್ರವಾಸ ಕೈಗೊಂಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಮಲೇಷ್ಯಾ ನಡುವೆ ಮಹತ್ವದ ಪಾಲುದಾರಿಕೆಗೆ ಕೌಲಾಲಂಪುರ ವೇದಿಕೆ ಆಗಿತ್ತು. ಭಾರತೀಯ ಮೂಲದ ಜನರನ್ನು ಹೊಂದಿರುವ ಜಗತ್ತಿನ 2ನೇ ಅತಿದೊಡ್ಡ ದೇಶ ಮಲೇಷ್ಯಾ. ಇಲ್ಲಿ 2 ದೇಶಗಳು ಜಂಟಿಯಾಗಿ ವಿವಿಧ ಸಹಕಾರ ಒಪ್ಪಂದಗಳನ್ನು ಘೋಷಿಸಿವೆ. UPI ಬಳಕೆಯಿಂದ ಹಿಡಿದು ಕೃಷಿ, ಇಂಧನ, ಭದ್ರತಾ ಸಹಕಾರದವರೆಗೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ.
ಪ್ರಧಾನಿ ಮೋದಿ ಅವರನ್ನ ನಿಜವಾದ ಸ್ನೇಹಿತ ಎಂದು ಕರೆದಿರುವ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತದೊಂದಿಗೆ ಪ್ರಮುಖ 11 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಮಲೇಷ್ಯಾದಲ್ಲಿ ಭಾರತೀಯ ರಾಯಭಾರ ಕಚೇರಿ ಸ್ಥಾಪನೆ. ಭಾರತೀಯರು ಮಲೇಷ್ಯಾಗೆ ಹೋದರೆ ಯುಪಿಐ ಮೂಲಕ ಪೇಮೆಂಟ್ ಮಾಡಲು ಸಾಧ್ಯವಾಗಲು ಮಲೇಷ್ಯಾದ ಪೇಮೆಂಟ್ ಸಿಸ್ಟಮ್ ಜೊತೆ ಭಾರತದ ಯುಪಿಐ ಪೇಮೆಂಟ್ ಸಿಸ್ಟಮ್ಗಳ ಹೊಂದಿಕೆ ಮಾಡುವುದು. ವಿಪತ್ತು ನಿರ್ವಹಣೆಗೆ ಎರಡೂ ದೇಶಗಳ ಮಧ್ಯೆ ಎಂಒಯು ಒಪ್ಪಂದ. ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಎರಡೂ ದೇಶಗಳ ಮಧ್ಯೆ ಸಹಕಾರಕ್ಕೆ ಒಪ್ಪಂದ. ಸೆಮಿಕಂಡಕ್ಟರ್ ಸಪ್ಲೈ ಚೈನ್ ಬಲಪಡಿಸಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಒಪ್ಪಂದ. ವಿಶ್ವಸಂಸ್ಥೆ ಶಾಂತಿ ಪಾಲನೆ ಸಹಕಾರ ವಿಚಾರದಲ್ಲಿ ಭಾರತ ಮತ್ತು ಮಲೇಷ್ಯಾ ಸರ್ಕಾರಗಳ ನಡುವೆ ಪತ್ರ ವಿನಿಮಯ. ಮಲೇಷ್ಯಾದಲ್ಲಿ ಇರುವ ಭಾರತೀಯ ಪ್ರಜೆಗಳಿಗೆ ಇನ್ಶೂರೆನ್ಸ್ ಸೌಲಭ್ಯ ಒದಗಿಸಲು ಇಎಸ್ಐಸಿ ಮತ್ತು ಪೆರ್ಕೋಸೋ ನಡುವೆ ಸಹಕಾರ ಒಪ್ಪಂದ. ಇದರ ಜೊತೆಗೆ ಭಾರತ ಮತ್ತು ಮಲೇಷ್ಯಾಗಳ ರಾಷ್ಟ್ರೀಯ ಭದ್ರತಾ ಮಂಡಳಿಗಳ ಮಧ್ಯೆ ಸಹಕಾರ. ಆರೋಗ್ಯ ಮತ್ತು ಔಷಧ ಕ್ಷೇತ್ರಗಳಿಗೆ ಸಹಕಾರಕ್ಕೆ ಭಾರತ ಮಲೇಷ್ಯಾ ಒಪ್ಪಂದ ಮಾಡಿಕೊಂಡಿವೆ. आतंकवाद के खिलाफ हमारी लड़ाई में मित्र देशों का साथ बहुत मायने रखता है कि भारत और मलेशिया की समृद्धि एक दूसरे से जुड़ी हुई है. वैश्विक अस्थिरता के इस वातावरण में भारत और मलेशिया दो मैरीटाइम नेबर उसको अपने संबंधों की पूरी क्षमता का उपयोग करना जरूरी है. मेरी आज की यात्रा का मूल संदेश एकदम स्पष्ट है कि भारत मलेशिया के साथ मिलकर हमारे संबंधों को नए स्तर पर ले जाना चाहता है. ಉದ್ಯಮಿಗಳು ಸಾಧಕರ ಜೊತೆ ಮೋದಿ ಸಂವಾದ. ಮಲೇಷ್ಯಾದಲ್ಲಿ ಪ್ರಧಾನಿ ಮೋದಿ ಭಾರತ ಮತ್ತು ಮಲೇಷ್ಯಾದ ಉದ್ಯಮಿಗಳ ಜೊತೆ ಸಂವಾದ ನಡೆಸಿದರು. ಪ್ರಮುಖ ಸಂಸ್ಥೆಗಳ ಸಿಇಒಗಳ ಜೊತೆ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಹೊಸ ಅವಕಾಶಗಳ ಬಗ್ಗೆ ಮೋದಿ ಚರ್ಚಿಸಿದರು. ಇದಾದ ಬಳಿಕ ಮಲೇಷ್ಯಾದಲ್ಲಿ ನೆಲೆಸಿರುವ ಭಾರತೀಯ ಸಾಧಕರ ಜೊತೆ ಮೋದಿ ಸಂವಾದ ನಡೆಸಿದರು. ನಿಮ್ಮ ಸಾಧನೆ ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಕೊಂಡಾಡಿದರು. ಮಲೇಷ್ಯಾದಲ್ಲಿ ಭಾರತದ ಶಕ್ತಿ ಅನಾವರಣ ಮಾಡಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.